ವೀಕ್ಷಕರಲ್ಲಿ ಈಗ ಗ್ರಂಥಿಗೆ ಅಂಗಡಿಗಳಲ್ಲಿ ಗೊತ್ತಿರುತ್ತೆ ಯಂತ್ರ ತಂತ್ರ ಮಂತ್ರ, ಹಾಗೆ ಸಾಕಷ್ಟು ಜಪಮಾಲೆ, ಕರಂಗುಲಿ ಮಾಲೆ, ರುದ್ರಾಕ್ಷಿ ಮಾಲೆ, ಹಾಗೆ ಕೆಲವೊಂದು ಯಂತ್ರ ತಂತ್ರ ಮಾಂತ್ರಿಕ ವಿದ್ಯೆಗಳನ್ನು ಮಾಡಲಿಕ್ಕೆ ಎಷ್ಟೋ ವಸ್ತುಗಳು ನಿಮ್ಗೆ ಗೊತ್ತಿರುತ್ತೆ. ಆದರೆ ನಾನೀಗ ಒಂದು ಗ್ರಂಥಿಗೆ ಅಂಗಡಿ ಅಥವಾ ಜಪಮಾಲೆ ಇವು ಸಿಗ್ತಕ್ಕಂಥ ಅಂಗಡಿನಲ್ಲಿ ನಾನಿದ್ದೀನಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮಗೆಲ್ಲ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನಿಮಗೆಲ್ಲ ಒಳ್ಳೆಯದಾಗಲಿ. ಈಗ ನಾನು ನಿಮಗೆ ಒಂದು ಯಂತ್ರ ತಂತ್ರ ಮಂತ್ರ ಅದರ ಬಗ್ಗೆ ಪರಿಚಯಿಸಲಿಕ್ಕೆ ಕೆಲವೊಂದು ವಸ್ತುಗಳನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ಉದಾಹರಣೆಗೆ ಕರಂಗುಲಿ ಮಾಲೆ, ಜಪಮಾಲೆ, ಆಮೇಲೆ ಇನ್ನೂ ಕೆಲವು ವಸ್ತುಗಳನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ನಿಮಗೆ ನಾನು ಕೆಲವು ಯಂತ್ರ ತಂತ್ರ ಮಂತ್ರದ ವಸ್ತುಗಳನ್ನು ಅಂದರೆ ಐಟಮ್ಸನ್ನು ಇಲ್ಲಿ ಪರಿಚಯಿಸ್ತೀನಿ. ನಾನು ಇಲ್ಲಿ ಒಂದು ಸ್ಟೋರಿಗೆ ಬಂದಿದ್ದೀನಿ. ಸ್ಟೋರ್ ಅಂದರೆ ನೀವು ಗ್ರಂಥಿಗೆ ಅಂಗಡಿ ಅಂತೀರ ಅಲ್ವಾ? ನೀವು ನೋಡ್ಬೋದು, ಈಗ ಗ್ರಂಥಿಗೆ ಅಂಗಡಿ ಇರುತ್ತೆ. ಇಲ್ಲಿ ಗ್ರಂಥಿಗೆ ಅಂಗಡಿ ಇರುತ್ತೆ. ಈ ಗ್ರಂಥಿಗೆ ಅಂಗಡಿನಲ್ಲಿ ನಾನು ಈಗ ಸ್ಟೋರ್ನಲ್ಲಿದ್ದೀನಿ. ನೀವು ನೋಡ್ಬೋದು. ಏನಪ್ಪ ಇಲ್ಲಿ ಅಂದರೆ, ಈಗ ನೀವು ಜಪಮಾಲೆ, ಕರಂಗುಲಿ ಮಾಲೆ, ತಾಯ್ತ, ಶ್ರೀಚಕ್ರ ಇತ್ಯಾದಿ ಇರುತ್ತೆ ಅಲ್ವಾ? ಆದರೆ ಆ ಥರ ಸ್ಟೋರುಗಳು ನಿಮಗೂ ಗೊತ್ತಿರುತ್ತೆ. ನೀವೆಲ್ಲ ಹೋಗಿರ್ತೀರ, ಬಂದಿರ್ತೀರ, ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರ. ಆದರೆ ಕೆಲವೊಂದು ವಸ್ತುಗಳನ್ನು, ಬೇರುಗಳು, ಕಾಯಿಗಳು, ಎಲೆಗಳು, ತೊಗಟೆ ಇತ್ಯಾದಿ ಇರುತ್ತೆ. ಕೆಲವು ಮಾಲೆಗಳು ಇತ್ಯಾದಿ ಎಲ್ಲ ಇರುತ್ತೆ. ಆದರೆ ಅದರ ಬಗ್ಗೆಲ್ಲ ನಾನು ನಿಮಗೆ ಆಗಾಗ ಅದು ಏತಕ್ಕಾಗುತ್ತೆ ಬೇರು, ಏತಕ್ಕೆ ಆಗುತ್ತೆ ತೊಗಟೆ, ಏತಕ್ಕೆ ಆಗುತ್ತೆ ಗಿಡ ಮೂಲಿಕೆ, ಅಥವಾ ಏತಕ್ಕಾಗುತ್ತೆ ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಹಸಿರು ಗುಲ್ಗಂಜಿ, ಇವೆಲ್ಲವನ್ನು ನಾನು ನಿಮಗೆ ಪರಿಚಯಿಸ್ತೀನಿ. ಅವುಗಳ ಬಗ್ಗೆ ಒಂದೊಂದು ಸಬ್ಜೆಕ್ಟ್ ಮಾಡಿ ನಾನು ನಿಮಗೆ ಇದೇ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಹಿಂದೆ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಕೆಲವೆಲ್ಲ. ಆದರೆ ಇನ್ನೂ ಕೆಲವನ್ನು ನಾನು ನಿಮಗೆ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿವರವಾಗಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ನೀವು ಕೆಲವರು ನಿಮಗೆ ಸಂದೇಹ ಇರ್ತಕ್ಕಂಥ ಬೇರು, ತೊಗಟೆ, ಎಲೆ ಇದನ್ನೆಲ್ಲ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅಥವಾ ವಾಟ್ಸಪ್ಪಲ್ಲಿ ಬರೀರಿ. ಈ ರೀತಿ ಏನಾದರೂ ನಮಗೆ ಡೌಟ್ ಇದೆ ಅಂತ, ಓಕೆನಾ? ಈಗ ನಿಮಗೆ ಒಂದೊಂದಾಗಿ ನಾನು ತೋರಿಸ್ತೀನಿ. ನೋಡಿ, ಇದು ಬಂದು ಶ್ರೀಚಕ್ರ. ಬರೀ ಶ್ರೀಚಕ್ರ ಅಲ್ಲ, ಸರ್ವಕಾರ್ಯ ಶ್ರೀಚಕ್ರ ಅದು. ಇದು ನೋಡಿ, ಬೇರು ಗಡ್ಡೆಗಳಿದೆ. ಇಲ್ಲೊಂದು ಗಡ್ಡೆಗಳಿದೆ. ಇಲ್ಲಿ ನೋಡಿ, ಇಲ್ಲೊಂದು ಕಾಯಿಗಳಿದೆ ಅಲ್ವಾ? ಏನೋ ಒಂದು ಬ್ಲ್ಯಾಕ್ ಕಲರ್ ಕಾಯಿ ಥರ ನಿಮಗೆ ಕಾಣಿಸುತ್ತೆ. ಈಗ ತಾಯ್ತಲ್ಲ, ಇದನ್ನು ಏನೋ ಅಂತಾರೆ, ಭೂತಾಳೆ ಕಾಯಿ ಅಂತಾರೆ. ಇದಕ್ಕೆ ಈ ಕಡೆ ಬೆಳ್ಳಿದು ಹಾಕ್ಬಿಟ್ಟು ಆ ಕಡೆ ಬಂಗಾರದ್ದು ಏನೋ ಒಂದು ಹಾಕ್ಬಿಟ್ಟು ಅದಕ್ಕೆ ಕವಚ ಕತ್ತಲ್ಲಿ ಹಾಕ್ಕೊಡೋದು, ಏನೋ ಅಥವಾ ಮನೆ ಹತ್ರ ಕಟ್ಟೋದು ಅಥವಾ ಅಂಗಡಿ ಮುಂದೆ ಕಟ್ಟೋದು, ಈ ಥರ ಎಲ್ಲ ಇರುತ್ತೆ ಪ್ರೋಸೆಸ್ ಅಲ್ವಾ? ಇನ್ನು ಯಂತ್ರಗಳು, ಶ್ರೀಚಕ್ರ ಅದು ಇದು ಬಂದರೆ ನಿಮಗೆ ಬೇರೆ ಬೇರೆ ಇರ್ತದೆ. ಅವುಗಳೆಲ್ಲ ಇನ್ನೂ ಬೇರೆ ಬೇರೆ ಈ ವಸ್ತುಗಳ ಮಾಂತ್ರಿಕ ಕತೆಗೆ ಯಂತ್ರ ತಂತ್ರ ಮಂತ್ರಕ್ಕೆ ಬಳಸ್ತಕ್ಕಂಥ ವಸ್ತುಗಳು ಕೆಲವು ಇಲ್ಲೆಲ್ಲ ಅಂಗಡಿಯಲ್ಲಿ ಸಿಗ್ತವೆ. ಈಗ ಗೊತ್ತಾಯ್ತಲ್ಲ? ಅಲ್ಲಿ ಇವಾಗ ಅವೆಲ್ಲ ಇಲ್ಲಿ ಹೊರಲದೆ ಏತಕ್ಕಾಗುತ್ತೆ ಅನ್ನೋದೆಲ್ಲ ಪರಿಚಯಿಸ್ತೀರಿ. ಇದೆಲ್ಲ ತೊಗೊಂಡು ಏನು ಮಾಡ್ತಾರೆ, ಯಾವ ರೀತಿ ಉಪಯೋಗಿಸ್ತಾರೆ, ಏತಕ್ಕೆ ಬಳಸ್ತಾರೆ ಅನ್ನೋದೆಲ್ಲ ನಿಮಗೆ ಒಂದೊಂದು ಪಾರ್ಟ್, ಒಂದೊಂದು ಎಪಿಸೋಡ್, ಒಂದೊಂದು ಅಧ್ಯಾಯ ಈ ರೀತಿ ನಾನು ನಿಮಗೆ ಪರಿಚಯಿಸ್ತೀನಿ. ಮೊದಲು ಈಗ ಟ್ರೈಲರ್, ಇದು ಓನ್ಲಿ ಟ್ರೈಲರ್, ನಿಮಗೆ ಹೆಡ್ಲೈನ್ಸ್ ಅಂತ ತಿಳ್ಕೊಬಿಡಿ. ಇದೊಂದು ಗ್ರಂಥಿಗೆ ಅಂಗಡಿ. ಇಲ್ಲಿ ಏನೆಲ್ಲ ಮೆಟೀರಿಯಲ್ ಸಿಗುತ್ತೆ, ಏನೆಲ್ಲ ಸಿಗ್ಬೋದು ಅಲ್ಲದೆಲ್ಲ ನೋಡ್ಕೊಬಿಡಿ. ಇಲ್ಲಿದ್ದೀರಿ. ಇದು ಬರೀ ಟ್ರೈಲರ್ ಅಂತ ತಿಳ್ಕೊಬಿಡಿ. ಇಲ್ಲಿಂದ ಪ್ರಾರಂಭ ಮಾಡೋಣ. ಒಂದೊಂದೇ ಅಧ್ಯಾಯನ ನಿಮಗೆ ಪರಿಚಯಿಸ್ತೀರಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಏನೇನೋ ವೆರೈಟಿ ಮಣಿಗಳಿದೆ. ನೀವು ನೋಡೋದು ಒಳ್ಳೆ ಮುತ್ತುಗಳ ಥರ ಮಣಿಗಳಿರುತ್ತೆ. ನೀವು ಗೊತ್ತಿರ್ಬೋದು, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರೆ ಅವ್ರಿಗೂ ಬೇಕು ಕೆಲವು ಮಣಿಗಳು, ಮಾಲೆಗಳೆಲ್ಲ. ಇಲ್ಲಿ ನೋಡಿ, ಕೆಲವು ಬಟ್ಟೆಗಳು, ಕಲರ್ ಬಟ್ಟೆಗಳಿರುತ್ತೆ. ಆ ಬಟ್ಟೆಗಳೆಲ್ಲ ಏತಕ್ಕಾಗುತ್ತೆ ನೋಡಿ, ರೆಡ್ ಕಲರ್ ಬಟ್ಟೆ ಇರುತ್ತೆ. ಹಾಗೆ ಕಾಯಿಗಳು ಇರುತ್ತೆ. ಇಲ್ಲೆಲ್ಲೋ ಏನೇನೋ ಇರ್ತದೆ ಕಾಯಿಗಳು. ನೋಡಿ, ಇಲ್ಲೂ ಪರಿಚಯಿಸ್ತೀವಿ. ನೋಡಿ, ಇದು ಭೂತಾಳೆ ಕಾಯಿ ಅಲಿಸ್ತಾ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಏನೇನೋ ಇರ್ತದೆ. ನೋಡಿ, ಇಲ್ಲಿ ನೋಡಿ ಗುಲ್ಗಂಜಿಗಳು, ವೈಟ್ ಗುಲ್ಗಂಜಿ ಇದು, ಆಮೇಲೆ ರೆಡ್ ಗುಲ್ಗಂಜಿ, ಹಾಗೆ ಗ್ರೀನ್ ಕೂಡ ಗುಲ್ಗಂಜಿ ಇದೆ. ನಾನು ಆಗಲೇ ಹೇಳಿದೆ, ಈ ಕಾಯಿ ನೋಡ್ರಿ, ಒಂದು ತೋರಿಸ್ತೀನಿ. ಆ ಕಾಯಿದು ಈ ಕಡೆ ಆ ಕಡೆ ಅದಕ್ಕೆ ಏನೋ ಒಂದು ಹಾಕಿದ್ದಾರೆ. ಹಾಗೆ ಗೊತ್ತಾಯ್ತು? ನೋಡಿ, ಇದು ಬಂಗಾರದ ಹಾಕೋಬೋದು ಈ ಕಡೆ ಎರಡೂ ಕಡೆ. ಅದಕ್ಕೆ ನೋಡಿ ದಾರ ಹಾಕೋಕೆ, ಚೈನ್ ಹಾಕೋಕ್ಕೂ ಅವಕಾಶ ಇದೆ. ಹಾಗೆ ಗೊತ್ತಾಯ್ತಲ್ಲ? ಇದು ನೋಡಿ, ಇದು ಆ ಭೂತಾಳೆ ಮರದಿದ್ದು, ಭೂತಾಳೆ ಮರದ್ದು ಮಾಡಿದ್ದಾರೆ. ಏತಕ್ಕೆ ಅಂದರೆ ಇದು ಮನೆಯಲ್ಲಿ
ಒಂದು ತೆಂಗಿನಕಾಯಿ ಇನ್ನೂ ಬೇರೆ ಬೇರೆ ಐಟಮ್ಸ್ ಹಾಕ್ಬಿಟ್ಟು ಬಟ್ಟೆ ಸುತ್ತಬಿಟ್ಟು ಅದಕ್ಕೆ ಇದನ್ನು ಹಾಕ್ಬಿಟ್ಟು ಮನೆ ಬಾಗಿಲಿಗೆ ಕಟ್ತಾರೆ. ಮತ್ತು ಹಾಗೆ ಅಂಗಡಿ ವ್ಯಾಪಾರ ಏನಾದರೂ ನಷ್ಟ ಲಾಭ ಎಲ್ಲ ಇರುತ್ತಲ್ಲ, ವ್ಯಾಪಾರ ನಷ್ಟ ಅದು ಇದು ಇರುತ್ತಲ್ಲ, ಅದರಲ್ಲಿ ಬೇರೆಗಳು ಇನ್ನೊಂದು ಮತ್ತೊಂದು ಇರುತ್ತಲ್ಲ, ಇಲ್ಲೆಲ್ಲ ಇರುತ್ತೆ ಅದು, ಗೊತ್ತಾಯ್ತಲ್ಲ. ಕೆಲವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಏನೇನೋ. ಈಗ ನೀವು ನೋಡ್ರಿ, ಶ್ರೀಗಂಧ ಗೊತ್ತು ನಿಮಗೆ, ಕೆಂಪು ರಕ್ತಚಂದನ ಗೊತ್ತು. ಹಾಗೆ ಈ ಭೂತಾಳೆ ಅಂತಾರಲ್ಲ ಅದು ಕೂಡ ಇರ್ತದೆ. ಕೆಲವೆಲ್ಲ ಇವು ಮಾಂತ್ರಿಕ ವಿದ್ಯೆಗಳು. ಇದು ನೋಡಿ, ಇದೊಂದು ಅದರಲ್ಲಿ ಹೆಂಗಪ್ಪ ಅಂದರೆ ವೆಯ್ಟ್ಲೆಸ್ ಇರ್ತದೆ. ಕೆಲವು ತುಂಡುಗಳು ಮರದ್ದು ವೆಯ್ಟ್ಲೆಸ್ಸು, ತೂಕನೇ ಇರಲ್ಲ, ಒಂಚೂರು ಕೂಡ ತೂಕ ಇರಲ್ಲ. ಆದರೆ ಇದನ್ನು ಚುಚ್ಚಿದಾಗ ಒಣಗೋಗಿರುತ್ತೆ. ಇದು ಹೇಳ್ಬೇಕಂದ್ರೆ ಒಣಗೋಗಿರುತ್ತೆ, ತುಂಬ ವೆಯ್ಟ್ಲೆಸ್ ಇರುತ್ತೆ, ಒಂಚೂರು ಕೂಡ ವೆಯ್ಟ್ ಇರಲ್ಲ. ಆದರೆ ಇದನ್ನು ಚುಚ್ಚಿದಾಗ, ಏನಾದರೂ ಒಂದು ವಸ್ತುವಿಂದ ಚುಚ್ಚಿದಾಗ ನೀರು ಬರುತ್ತೆ ನೋಡಿ. ಈ ರೀತಿ ಆ ಹುಡುಗ ನೋಡಿ ಅಂಗಡಿ ಹತ್ತ ಚುಚ್ಚುತ್ತಿದ್ದಾನೆ, ನೀರು ಬರ್ತಾಯಿದೆ, ನೋಡ್ಬೋದಲ್ಲ, ನೀರು ಬರುತ್ತೆ ಅದರಲ್ಲಿ. ಇದೆಲ್ಲ ಮಾಂತ್ರಿಕ ವಶೀಕರಣಕ್ಕೆ ಅದಕ್ಕೆ ಇದಕ್ಕೂ ಬಳಸ್ತಾರೆ, ಓಕೆಲ್ಲ. ಇಲ್ಲ ಅಗ್ನಿ ನೋಡಿ, ಈ ಇವೆಲ್ಲ ಮಣಿಗಳು ಹೆಂಗಪ್ಪ ಅಂದರೆ, ಇವು ನೋಡಿ ಒಂದು ಮಣಿ ಉಜ್ಜಿದ್ರೆ ಸ್ಪಾರ್ಕ್ ಬರುತ್ತೆ, ಅಂದರೆ ಬೆಂಕಿ ಬರುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ನೀವು ನೋಡ್ಬೋದು, ಒಂದು ಕಲ್ಲು ಹೊಡೆದ್ರೆ ಏನಾಗುತ್ತೆ, ಒಂದು ಕಲ್ಲಿಗೆ ಒಂದು ಹೊಡೆದ್ರೆ ಬೆಂಕಿ ಬರುತ್ತಲ್ಲ, ಆ ರೀತಿ ಆ ಮಣಿಗಳು. ಅದು ಆಮೇಲೆ ನಾನು ತೋರಿಸ್ತೀನಿ ನಿಮಗೆ, ಓಕೆಲ್ಲ. ಇಲ್ಲಿ ಮಣಿಗಳೆಲ್ಲ ಇದೆ. ಹಾಗೆ ಕೆಲವು ವಸ್ತುಗಳು ಇರುತ್ತೆ, ನೀವು ನೋಡ್ಬೋದು. ಅದೆಲ್ಲ ನಿಮಗೆ ಹೆಡ್ಲೈನ್ಸ್ ಓನ್ಲಿ ಟ್ರೈಲರ್. ಇದು ನೋಡ್ಕೊಳ್ಳಿ, ಟ್ರೈಲರ್ ನೆನ್ಪಿಟ್ಕೊಳ್ಳಿ, ಎಲ್ಲ ಟ್ರೈಲರ್ ಇದು. ನಾನು ಹೇಳ್ತೀನಿ ಟ್ರೈಲರು ನೋಡ್ಕೊಳ್ಳಿ. ನೋಡಿ ಟ್ರೈಲರ್ ಈಗ ಗೊತ್ತಾಯ್ತಲ್ಲ. ಇವೇನು ಗೊತ್ತಾ, ಕರಂಗುಲಿ ಮಾಲೆ ಕೈಗೆ ಕಟ್ಕೋಬೋದು, ಕೈಗೆ ಗೊತ್ತಲ್ಲ, ಹಾಗೆ ಕುತ್ತಿಗೆಲ್ಲ ಹಾಕೋಬೋದು. ಇದು ಸಣ್ಣ ಸೈಜು, ಇನ್ನೂ ಸ್ವಲ್ಪ ದೊಡ್ಡ ಸೈಜು, ಆ ರೀತಿ ಎಲ್ಲ ಇಲ್ಲಿರುತ್ತೆ. ಇವಾಗ ಕೈಗೆ ಕೂಡ ಕಟ್ಕೊಳ್ತಕ್ಕಂಥ ಕರಂಗುಲಿ ಮಾಲೆ. ಆಲ್ರೆಡಿ ನಾನು ಕರಂಗುಲಿ ಮಾಲೆ ಬಗ್ಗೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಗೊತ್ತಿದೆ, ಹಿಂದೆ ನೋಡಿದ್ದೀರ. ನಾನು ಮುಂದೆ ಇನ್ನೂ ವಿವರಿಸ್ತೀನಿ, ಒಂದೊಂದು ನಾನು ವಿವರಿಸ್ತೀನಿ. ನೋಡಿ, ಇಲ್ಲಿ ಬಟ್ಟೆಗಳಿದೆ, ಕಲರ್ ಬಟ್ಟೆಗಳು. ನಾನು ಆಗಲೇ ಹೇಳಿದೆ, ಈ ಮಡಿಗಳು ಏನಪ್ಪ ಅಂದರೆ ಇದ್ರ ಬಗ್ಗೆ ಎಲ್ಲ ನಾನು ಪರಿಚಯ ಮಾಡಿಕೊಡ್ತೀನಿ. ಇದು ಮಡಿ ಹೆಸರೇನು, ಈ ಸರದ ಹೆಸರೇನು, ಇದರ ಬೆಲೆ ಏನು, ಈ ಮಡಿಗಳು ಏತಕ್ಕಾಗುತ್ತೆ ಗೊತ್ತಾ. ಇದು ಅಗ್ನಿ, ಎಲೆಕ್ಟ್ರಾನ್ಸ್ ಇರುತ್ತೆ ಇದರಲ್ಲಿ, ಎಲೆಕ್ಟ್ರಾನ್ಸ್ ಗೊತ್ತಾಯ್ತಾ. ನ್ಯೂಟ್ರಾನ್, ಪ್ರೋಟಾನ್, ಎಲೆಕ್ಟ್ರಾನ್. ಇದರಲ್ಲಿ ಸ್ಪರ್ಶ ಬರುತ್ತೆ, ಎಲೆಕ್ಟ್ರೋ-ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಇದರಲ್ಲಿ, ಬೆಂಕಿ ಹೊತ್ಕೊಳ್ಳುತ್ತೆ, ಅಂದರೆ ಸ್ಪಾರ್ಕ್ ಬರುತ್ತೆ, ಗೊತ್ತಾಯ್ತಲ್ಲ. ಹಾಗೆ ನೀವು ಕೆಲವು ಶಂಖಗಳು ನೋಡ್ಬೋದು. ಈ ಶಂಖಗಳು ಏನಕ್ಕಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ, ಏನೇನು ಬಳಸ್ತಾರೆ ಶಂಖಗಳು. ಕೆಲವು ಸಾರಿ ತೀರ್ಥ ಹಾಕ್ಬೋದು, ತೀರ್ಥ ಕುಡಿಲಿಕ್ಕೆ ಇದರಲ್ಲಿ ತೀರ್ಥ ಹಾಕ್ತಾರೆ ಅಲ್ವಾ ಶಂಖದಲ್ಲಿ. ಹಾಗೆ ಕೆಲವು ಮೆಡಿಸನ್ಸ್ ಆಯುರ್ವೇದಿಕಲ್ಲಿ ಕೆಲವು ಗಿಡಮೂಲಿಕೆಗಳದ್ದು ಅದು ಕೂಡ ಅದರಲ್ಲೇ ಕುಡಿಸ್ತಾರೆ ಶಂಖಗಳು. ಅದ್ರ ಬಗ್ಗೆ ಎಲ್ಲ ನಾನು ಪರಿಚಯ ಮಾಡಿಕೊಡ್ತೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಟ್ರೈಲರ್, ನಿಮಗೆ ನಾನು ತೋರಿಸ್ತಾ ಇರೋದು ಟ್ರೈಲರು, ನಿಮ್ಗೊಂದು ಪರಿಚಯ ಮಾಡ್ತಾಯಿದ್ದೀನಿ ಅಷ್ಟೇ. ಕೆಲವು ವಸ್ತುಗಳೆಲ್ಲ ಒಂದೊಂದೇ ಸಬ್ಜೆಕ್ಟ್ ನಾನು ಮಾಡಿ ನಿಮ್ಮ ಮುಂದೆ ಇಡ್ತೀನಿ. ನೆಕ್ಸ್ಟು ಇದು ನೋಡಿ, ನಿಮ್ಗೆ ಗೊತ್ತಿದೆ ಸಮುದ್ರದಲ್ಲಿ ಏನಿರುತ್ತೆ, ಇದು ಅಮೀಬಾ ಅಂತೀರ ನೀವು ಅಲ್ವಾ, ಏನಂತೀರ, ಸ್ಟಾರ್ ಫಿಶ್ ಅಂತೀರ, ಇದನ್ನು ಸ್ಟಾರ್ ಫಿಶ್ ಅಂತೀರ. ಸಮುದ್ರದಲ್ಲಿ ನಕ್ಷತ್ರ ಮೀನು ಅಂತೀರಲ್ಲ, ಆ ರೀತಿ ಎಲ್ಲ ಇರುತ್ತೆ. ಇದೆಲ್ಲ ಏನು, ಹೇಗೆ, ಈ ವಸ್ತುಗಳು ಏನು, ಇವು ನಿಜವಾಗ್ಲೂ ಒರಿಜಿನಲ್ಲ, ಡೂಪ್ಲಿಕೇಟಾ, ಪ್ಲಾಸ್ಟಿಕ್ಕಾ, ಫೈಬರಾ? ವೀಕ್ಷಕರೇ, ನಿಮಗೆ ಒಂದೊಂದೇ ಬೇರು, ಒಂದೊಂದೇ ಕಾಯಿ, ಒಂದೊಂದೇ ಬೀಜ, ಆದರೆ ಹಸಿರು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಆಮೇಲೆ ರುದ್ರಾಕ್ಷಿ, ಕರಂಗುಲಿ, ಹಾಗೆ ಸ್ಟಾರ್ ಫಿಶ್ ಏನಿರುತ್ತೆ ಅದು, ಇನ್ನು ಭೂತಾಳೆ, ಇತ್ಯಾದಿ ಬೇರು ಕಾಯಿ ಎಲೆಗಳನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ಒಂದೊಂದಾಗಿ ವಿವರಿಸ್ತೀನಿ. ಮುಂದಿನ ಭಾಗವನ್ನು ನೀವು ತಪ್ಪದೇ ನೋಡಿ. ನಿಮಗೆ ನಾನು ಒಂದೊಂದೇ ಇಲ್ಲಿನ ವಿಚಾರಗಳನ್ನು ಯಾವ ರೀತಿ ಯಂತ್ರ ತಂತ್ರ ಮಂತ್ರಕ್ಕೆ ಬಳಸ್ತಾರೆ, ಬೇರು ಕಾಯಿ ಹೂವು ಗಿಡಮೂಲಿಕೆಗಳನ್ನು ಹಾಗೆ ಮಣಿಗಳನ್ನು ಅನ್ನೋದನ್ನು ನಾನು ನಿಮಗೆ ಮುಂದಿನ ಭಾಗದಲ್ಲಿ ಪರಿಚಯಿಸ್ತೀನಿ ಒಂದೊಂದಾಗಿ. ನಿಮ್ಮ ಪ್ರೋತ್ಸಾಹ ನನಗಿದ್ರೆ ಖಂಡಿತ